एज बसनगोड़ा को भी बोलते हैं। जैसा शिवानंद पाटिल साहब एक दम के साथ में राजीनामा दिए, तेरी ताकत अच्छी तो तू राजीनामा दे। एक लाइन तो लिख, 2 लाइन तो लिख। पलटू राम है तू, पलटू राम है। एक पलटू राम वहां है, एक पलटू राम यहाँ है। ये पलटू राम सरकार छोड़ बेटे, तेरे पास ताकत अच्छी, तू राजीनामा दे को दिखा। बीजापुर के मुसलमान तुझे क्या ताकत है कहने का दिखाते, यहाँ के हिंदुआ भी तुझे ताकत दिखाते। यार ये हिंदू मुसलमान सब जना मिलजुल को रहने वाले लोग हैं, एक अच्छे बुरे में एक दूसरे के साथ देने वाले हैं। शिवानंद पाटिल साहब कैसा राजीनामा देने, तेरे पास तू तेरे माँ बाप को पैदा हुआ तो राजीनामा दे। देखो ನಮಸ್ಕಾರ. ತಮ್ಗೆ ಗೊತ್ತಿದ್ದಂತೆ ದಿನಾಂಕ 28ರಂದು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರವಾಗಿ ಅವಹೇಳನಕಾರಿ ಹೇಳಿದಂತ ನಾಲಾಯಕ್ MLA ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರೋಧವಾಗಿ ಇಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಪ್ರೊಟೆಸ್ಟ್ ಇಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, MLC ಮತ್ತು ವಿವಿಧ ಸಮಾಜದ ಮುಖಂಡರು, SC ST ಸಮಾಜದ ಮುಖಂಡರು ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ದೀವಿ. ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇವಲ ಮುಸಲ್ಮಾನರಿಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಜಗತ್ತಕ್ಕೆ ಮಾದರಿ ಆದಂತ ಅವರು ಮೊಹಮ್ಮದ್ ಪೈಗಂಬರ್ ಸಾಹೇಬರು. ಅವ್ರ ಸಲುವಾಗಿ ಎಲ್ಲರೂ ಅವ್ರ ಪ್ರೀತಿ ಸಲುವಾಗಿ ಎಲ್ಲ ನಗರ ಜಿಲ್ಲಾದ ಶಾಸಕರು ಎಲ್ಲರೂ ಕೂಡಿ ಬಂದಿದ್ರು. ಆ ಸಮಯದಲ್ಲಿ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಬಂದಿಲ್ಲದ್ಕಿಸಿ ಕೆಲವೊಬ್ರು ಆ ಪ್ರಶ್ನೆ ಒಂದು ವ್ಯವಸ್ಥಿದ್ದಾರೆ. ಆದರೆ ಅವರು ಫಸ್ಟ್ ಟೈಮ್ ತಗೊಂಡಿದ್ದು ನಾವು ಅವ್ರ ಬಲ್ಲೇನೆ. ನಾವು ಎಲ್ಲ ಏನ ಸಮಾಜದ ಮುಖಂಡರಿದ್ವು ಎಲ್ಲರೂ ಕೂಡಿ ಹೋಗಿ ರಿಕ್ವೆಸ್ಟ್ ಮಾಡಿ ಶಿವಾನಂದ್ ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, MB ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, ಯಶವಂತರಾವ್ ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, ಮತ್ತೆ ನಮ್ಮ ಮನಗೂಳಿ ಸಾಹೇಬ್ರ ಬಳಿ ಹೋಗಿದ್ದು, ಕಟಕ್ದೂನ್ ಸಾಹೇಬ್ರ ಬಳಿ ಹೋಗಿದ್ದು, ಕ್ಯಾಶಪ್ಪನವ್ರ ಸಾಹೇಬ್ರ ಬಳಿ ಹೋಗಿದ್ದು, ಮತ್ತೆ ನಮ್ಮ ಸುನೀಲ್ಗೌಡ್ರ ಸಾಹೇಬ್ರ ಬಳಿ ಹೋಗಿದ್ದು. ಎಲ್ಲರೂ ನಾವು ಪ್ರೀತಿಲಿಂದ ಬರ್ತೀವಿ. ಮೊಹಮ್ಮದ್ ಪೈಗಂಬರ್ ಎಲ್ಲರಿಗೆ ಮಾದರಿ ಅದಾರ, ಅವ್ರು ಎಲ್ಲರೂ ನಮ್ಗೆ ಬೇಕಾದವ್ರದ ನಾವು ಬರ್ತೀವಿ ಅಂತ ಕಿಶಿ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ರು. ಆ ಪ್ರಕಾರ ಅವ್ರು ಬಂದ್ರು. ಆ ಸಮಯದಲ್ಲಿ ಈಗೇನ ಎಲ್ಲಾರು ಬಸನಗೌಡ್ರ ಕೇಳ್ಬೇಕು, ಬಸನಗೌಡ್ರು ಹೇಳ್ಬೇಕು ಅನ್ನೋದು ಅವ್ರ ಭಾವನೆ ಅದ. ಯಾರು ಅವ್ನು ಕೇಳೋರಿಲ್ಲ. ಎಲ್ಲಾ ಸಮಾಜದ ಸೆಕ್ಯುಲರ್ ಮೈಂಡೆಡ್ ಇದ್ದವರು ಎಲ್ಲರೂ ಕೂಡಿ ಬಂದೇ ಬರ್ತಾರೆ, ಬಂದಾರ. ಆ ಸಮಯದಲ್ಲಿ ಏನಾಯ್ತು ಅಂದ್ರೆ AICC ಒಂದು ಪ್ರೋಗ್ರಾಮ್ ಫಿಕ್ಸ್ ಆಯ್ತು. ಆ ಪ್ರೋಗ್ರಾಮ್ ಫಿಕ್ಸ್ ಆದಾಗ ನಾವು ಮತ್ತೆ ಬೆಳಗ್ಗೆ ಮುಂಜಾನೆ ಹೋಗಿದ್ವಿ. ಅಲ್ಲಿ AICC ಫೋನ್ ಮಾಡಿ ಅವ್ರು ಕೇಳಿದ್ರು. ಕೇಳಿದಾಗನು ಕೂಡ ಇಲ್ಲ ನೀವು ಬರ್ಲೇಬೇಕಂತ ಕಿಶಿ ಅಂದಾಗ ಅವ್ರು ನಮ್ಮೆಲ್ಲರಿಗೆ ಒಂದ್ ಏನೈತಿ, ಇದು ಸಂದೇಶ ಪತ್ರವನ್ನು ಕಳಿಸ್ತೀನಿ, ನೀವು ಅಲ್ಲಿ ಹೋದ್ರಿ, ನಾನು ಹೋಗ್ಬೇಕಾಗಿತ್ತ ನಾವೇ ಅವ್ರಿಗೆ ಹೋಗಿ ಸರ್ ನಾವು ಸುನೀಲ್ಗೌಡ್ರು ಬರ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ ಕಿಶಿ ಎಲ್ಲ ಮುಖಂಡರು ಸಹಿತ ಅದ್ರ ಬಗ್ಗೆ ನಾವು ತೋರಿಸಿದ್ವಿ. ಆ ಗಡ್ಬಡಿ ಒಳಗೆ ಏನಾಯ್ತು ಅಂದ್ರೆ ಅವ್ರ ಸಂದೇಶ ಪತ್ರ ನಾವು ಓದ್ಲಿಕ್ಕೆ ಆಗ್ಲಿಲ್ಲ. ಅದು ನಮ್ ಮಿಸ್ಟೇಕ್. ಅದು ತಮ್ಗೆ ಗೊತ್ತಿದ್ದಂತೆ ಈ ಬಸನಗೌಡ ಪಾಟೀಲ್ ಯತ್ನಾಳವನು ಆ ಸ್ಟೇಜ್ ಮ್ಯಾಗ ಇದ್ದವ್ರಿಗೆ ಹಲಾಲು ಹರಾಮು ಅಂತ ಕಿಶತ್ತಾನ. ಇವ್ ಯಾವ ಮಟ್ಟಿಗೆ ಅದಾನ ಮನುಷ್ಯ, ಎಷ್ಟು ಅವನಿಗೆ ಇದು ಇರ್ಬೇಕು, ಏನ ಹಂದಿಗಿಂದ ತಿತ್ತಾನ, ಏನ್ ಮಾಡ್ತಾನವ? ಯಾಕಂದ್ರೆ ಒಂದ್ ನಾಲ್ಗಿಗೆ ಒಂದ್ ಮಿದುಳಿಗೆ ಯಾವ್ದಾರೆ ಒಂದು ಇದು ಇರ್ಬೇಕಲ್ಲ. ಯಾವುದೇ ಸಮಾಜದವ್ರು ಇರ್ಲಿ, ಯಾವುದೇ ತಪ್ಪಿದ್ದಾಗ ತಪ್ಪು ಹೇಳ್ತಾರ, ಕೆಟ್ಟಿದ್ದಾಗ ಕೆಟ್ಟ ಹೇಳ್ತಾರೆ, ಚಲೋ ಇದ್ದಾಗ ಚಲೋ ಹೇಳ್ತಾರ. ಆ ಸಮಯದಲ್ಲಿ ಎಲ್ಲ ಶಾಸಕರು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲುವಾಗಿ ಇವ್ರು ಹೇಳಿದ್ದು ತಪ್ಪದ, ಇವ್ರು ಮಾಡಬಾರ್ದಿತ್ತು ಅಂತ ಕಿಸಿ ಆ ಸಂದರ್ಭ ಹೇಳಿದಾಗ ಆ ಚಾಲೆಂಜ್ ಕೊಡ್ತಾರ ಅವ್ರು. ಮರುದಿವಸ ಯಾವ ರೀತಿ ಈ ಜಗದ್ಗುರು ಅನ್ನ ಬಸವೇಶ್ವರರು ಜನ್ಮದಿನ ಅದ, ಅವ್ರ ಬಗ್ಗೆ ಹೋದಾಗ ಅವ್ರ ಬಗ್ಗೆ ವಿವರಣೆ ಮಾಡ್ಬೇಕಾಗಿತ್ತು, ಅವ್ರು ಹ್ಯಾಂಗ್ ನಡವಳಿಕೆ ನಡೆದಾರ ನೋಡ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಮತ್ತೆ ಎಲ್ಲ ಶಾಸಕರಿಗೂ ಸಿಕ್ಕಾಪಟ್ಟಿ ಹಿಗ್ಗಾಮುಗ್ಗಿ ಬೈಯುದು, ಮತ್ ಸ್ವಾಮಿಗಳಿಗೆ ಬೈಯುದು, ಮತ್ತೆಲ್ಲರೂ ಇದು ಮಾಡ್ಕೊಂಡು ಅವ್ರಿಗೆ ಒದರಾಡುದು, ನೀವು ಹರಾಲ್ ಕೋರದಿರಿ, ಹರಾಮ್ ಕೋರದಿರಿ ಅನ್ನೋದು. ಯಾರು ಹರಾಲ್ ಅದಾರ, ಯಾರು ಆರಾಮ್ ಅದಾರ ಎಲ್ಲ ಜಗತ್ ಜಾಹಿರದ. ಯಾಕಂದ್ರೆ ನೀವು ಅಲ್ಲಿ ಚಾಲೆಂಜ್ ಕೂಡ ಕೊಟ್ರಿ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ಮತ್ತು ಕಶ್ಯಪ್ನವ್ರಿಗೆ. ನಿಮ್ಮ ಅಪ್ಪಗೆ ಹುಟ್ಟಿದ್ರ, ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರ ಗಣಸ್ ಇತ್ತಂದ್ರ ನೀವು ರಾಜೀನಾಮಾ ಕೊಡ್ರಿ, ನಾವು ಇಲೆಕ್ಷನ್ ಮಾಡೋಣ, ಪಕ್ಷೇತರ ನಿಂದ್ರೋಣ ಅಂತ ಹೇಳಿದ್ರಿ. ಆ ಪ್ರಕಾರ ಶಿವಾನಂದ್ ಪಾಟೀಲ್ ಸಾಹೇಬರು ರಾಜೀನಾಮಾನು ಕೊಟ್ಟಾರ. ಮತ್ ನೀ ಯಾರಿಗ್ ಹುಟ್ಟಿ ಅನ್ನೋದು ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ತೋರಿಸ್ಬೇಕಾದ್ರೆ ನೀನ್ ಸವಾಲ್ ಆಗದಾಗ ಆ ಪ್ರತಿ ಸವಾಲಿಗೆ ಜವಾಬ್ ಕೊಟ್ಟಾಗ ನೀನ್ ಇದು ತಯಾರಾಗ್ಬೇಕಲ್ಲ. ಯಾವಾಗಲೂ ಕುಸ್ತಿ ಇಡಬೇಕಾದ್ರೆ ಚಡ್ಡಿ ಗಟ್ಟಿ ಇಟ್ಕೊಂಡೇ ಹೇಳ್ಬೇಕು. ಚಡ್ಡಿ ಗಟ್ಟಿ ಇಟ್ಕೊಂಡ್ ಕಿಸಿ ಇದು ಮಾಡಬಾರ್ದು. ಶಿವಾನಂದ್ ಪಾಟೀಲ್ ಅಂತ ಬಿಡ್ರಿ, ನಾವು ಬಿಜಾಪುರ ಯಾರು ಒಬ್ಬರು ನಿಂದತ್ತು ನಿನ್ ಮುಂದೆ ಪಕ್ಷೇತರ ಬಂದಿತ್ತು ಬಾ, ಹರೀಶ್ ಬಾ ನೋಡೋಣ. ಶಿವಾನಂದ್ ಪಾಟೀಲ್ ದೂರ ಆಯ್ತು. ನಾವು ಯಾರು ಪಕ್ಷೇತರ ನಿಂದತ್ತು ಇಲ್ಲಿ
ಇಟ್ಟು ಮಂದಿ ಇದ್ವಲ್ಲ ನಾವಿನ್ನ ಅವ್ರು ಕೂಡ ಗೆದ್ದು ಬಾ ನೋಡೋಣ. ಡೂಪ್ಲಿಕೇಟ್ ಹೋಟ್ನಾಗ ಆರ್ಸ್ ಬಂದವ್ ನೀನೇನೆ ಅವಕಾಶ ನಿನ್ಗೆ ಹೇಳಿದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಎಂ ಬಿ ಪಾಟೀಲ್ ಸಾಬ್ರು ಮೈನಾರಿಟಿ ಬಿಟ್ಟು ಹೊರತು ಇಲ್ಲೇ ಇಲ್ಲ. ಮೈನಾರಿಟಿಗೆ ಯಾವತ್ತು ಯಾವ ಸದಾಗೂ ಮೊನ್ನೆ ಸ್ಮಶಾನದ ಸಮಸ್ಯೆ ಆಗಿತ್ತು ಸೋಲಾಪುರ ಹುಡುಗಿ, ಯಾರು ಮಾಡ್ಕೊಟ್ರು? ನಮ್ಮ ಸಮಾಜಕ್ಕೆ ಯಾರು ಮಾಡ್ಕೊಟ್ರು? ಮೊನ್ನೆ ಮೇಯರ್ ಅವರು ಕೇವಲ ಕಾಂಗ್ರೆಸ್ನಾಗ 10 ನಾವು ಸದಸ್ಯ ಆರ್ಸ್ ಬಂದಿದ್ವಿ, ಯಾರು ಮಾಡ್ಕೊಟ್ರು? ಮತ್ತೆ 2 ಸಲ ಅಮಿತ್ ಮುಷ್ರಿಫ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಯಾರು ಕೊಟ್ರು? ನಾವು ಕೇವಲ 10 ಮಹಾನಗರ ಪಾಲಿಕೆ ಸದಸ್ಯರಿದ್ದಾಗ ಅವರು ಬೇರೆಯವ್ರ ಪಕ್ಷೇತರ ತಗೊಂಡ್ ಕಿಸಿ ಒಂದು ಬಿಜಾಪುರ್ನಾಗ ಮುಸಲ್ಮಾನ್ ಮಹಿಳೆಯರಿಗೆ ಇದು ಜನರಲ್ ಇದ್ದಾಗನು ಕೂಡ ಅವ್ರು ಮಾಡಿ ತೋರ್ಸಿದ್ರು. ಇಂಥ ಕೀರ್ತಿ ಯಾರಿಗ್ ಬರ್ತೈತಿ? ಯಾರು ಬೇರೆಯವ್ರು ಯಾರು ಮಾಡಿದಾರ? ನಮ್ಮ ಜಿಲ್ಲೆ ಒಳಗ ಒಂದು ಮುಸಲ್ಮಾನರಿಗೆ ಏನಾದ್ರು ಸಮಸ್ಯೆ ಇದ್ದಾಗ ಅವ್ರು ಬಂದ್ ನಿಂದ್ರ ಅವರು ಎಂ ಬಿ ಪಾಟೀಲ್ ಸಾಹೇಬ್ ಎಲ್ಲ ಶಾಸಕರು ಬರ್ತಾರ. ಆದ್ರೆ ನಮ್ಗ ಪೂರ್ಣ ಇದು ಉಸ್ತುವಾರಿ ತಗೊಂಡ್ ಕಿಸಿ ನಮ್ಮೆಲ್ಲರಿಗೆ ಮಾಡಿದಂತ ಏಕೈಕ ಅದು ಏನಾರಿತ್ತಂದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡಿದಾರೆ. ಆಮೇಲೆ 2 ಸಲ ಹಮೀದನ ಮುಷ್ರಿಫ್ ಅವ್ರಿಗೆ ಟಿಕೆಟ್ ಕೊಟ್ರು. ಯಾರು ಕೊಟ್ರು ಅವ್ರಿಗೆ? ಅವ್ರು ಸೋಲಾಯ್ತು. ಯಾಕೆ ಸೋಲಾಯ್ತು ಅಂದ್ರೆ ಇವ ಡೂಪ್ಲಿಕೇಟ್ ಮಾಡ್ಯಾನ ಸೋಲಾಯ್ತು. ಪರಂತು ಅವ್ರು ಯಾವ ರೀತಿಲಿ ನಮ್ಗೆ ಹೆಲ್ಪ್ ಮಾಡ್ಯಾರ, ಯಾವ ರೀತಿ ನಮ್ಮ ಮೈನಾರಿಟಿಗೆ ಸಪೋರ್ಟ್ ಮಾಡ್ಯಾರ, ಇದು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕೆಲವೊಬ್ರು ಏನೇನಾದ್ರು ಬಂದ್ ಕಿಸಿ ನಿಮ್ಮ ಮಾಹಿತಿ ಸಿಗಣ್ಣ ಏನೇನಾದ್ರು ಹೇಳ್ಬಿಡ್ತಾರ, ಅದು ತಪ್ಪು. ಯಾರು ಏನ್ ಹೇಳ್ಬಾರ್ದು. ಅವ್ರು ಬರ್ಲಾರ್ದು ಏನ್ ತಪ್ಪೇನಿಲ್ಲ. ನಮ್ಗ ಅವ್ರು ಹೇಳ್ಕಿಸಿ ಸಂದೇಶ ಪತ್ರ ನಮ್ಮಲ್ಲಿ ಕೊಟ್ಟಿದ್ರು. ಆ ಸಂದೇಶ ಪತ್ರ ನಾವು ಓದಲಾರ್ದ ತಪ್ಪು ನಮ್ದ, ಅದು ಓದ್ಬೇಕಾಗಿತ್ತು ನಾವು. ಯಾಕಂದ್ರೆ ನಾವು ಗಡ್ಬಡಿ ಒಳಗೆ ಎಲ್ಲಾರು ಲೇಟ್ ಆಗಾನ ಎಲ್ಲ ಶಾಸಕರು ಅದು ಬರೋಣ ತಗೊಳ್ ಅದು ನಮ್ಗೆ ಓದ್ಲಕ್ ಆಗಿಲ್ಲ. ಅದು ನಮ್ ಕಡೆ ಮಿಸ್ಟೇಕ್ ಆಗಿತ್ತು. ಬಟ್ ಅವರು ನಮ್ಮ ಜೊತೆಲೇನೆ ಇದಾರೆ. ಅವತ್ ಫಂಕ್ಷನ್ ಆಗ್ಲೂ ನಮ್ ಜೊತೆಲೇ ಇದ್ರು. ಯಾಕಂದ್ರೆ ಅವರು ಇದ್ರಾಗ ದಯವಿಟ್ಟು ಹೋಗಿದ್ರು. ಯಾಕಂದ್ರೆ AICC ನಮ್ಗೂ ಅಲ್ಲಿ ಕರೆ ಮಾಡಿದ್ರು, ಕ್ಯಾನ್ಸಲ್ ಮಾಡತ್ ಹೇಳಿದ್ರು. ನಮ್ಮ ಸಮಾಜ 15 ತಾರೀಕು ಒಂದು ಕ್ಯಾನ್ಸಲ್ ಆಗೈತಿ, ಇದು ಕ್ಯಾನ್ಸಲ್ ಮಾಡಿದ್ರೆ ಅದು ಮತ್ತೆ ಸಮಸ್ಯೆ ಆಗ್ತೈತೆ. ನಾವೆಲ್ಲರೂ ಇಲ್ಲಿ ನಿಂತಿಗಿಸಿ ಎಲ್ಲ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿದ್ವು. ಆ ಕಾರ್ಯಕ್ರಮ ಯಶಸ್ವಿ ಆಯ್ತು. ಇಡೀ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಮೀಡಿಯಾದವರು ಬಹಳ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ, ಈಗ ಅದು ಅರ್ಪಿಸುತ್ತೇವೆ. ಆದ್ರಿಂದ ಯಾವುದೇ ಕಾರ್ಯಕ್ಕ ಇವರು ಆತರ ಎಂ ಬಿ ಪಾಟೀಲ್ ಸಾಹೇಬ್ರಿಗಾಗ್ಲಿ ಬೇರೆ ಅವ್ರಿಗಾಗ್ಲಿ, ಶಿವಾನಂದ ಪಾಟೀಲ್ ಆಗಲೇ ನೀವು ಪ್ರಶ್ನೆ ಕೇಳಿದ್ರಿ. ಶಿವಾನಂದ ಪಾಟೀಲ್ ಮುಸಲ್ಮಾನರಲ್ಲ, ಇಡೀ 8 ಮತ ಕ್ಷೇತ್ರಕ್ಕೆ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೆ ಮುಸಲ್ಮಾನರ 100% ಸಪೋರ್ಟ್ ಅದ. ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, 8 ಮತ ಕ್ಷೇತ್ರದ ಶಾಸಕರಿಗೆ 100% ವೋಟಿಂಗ್ ಆಗೋರು ಮುಸಲ್ಮಾನರದು. ನಾವು ಹಾಕ್ತೇವ್, ಎಲ್ಲರಿಗೂ ಸಪೋರ್ಟ್ ಅದು. ನಮ್ಮ ಕಷ್ಟ ಕಾಲಕ್ಕೆ ಅವ್ರಿಗೆ ಬರ್ಬೇಕಾಗ್ತೈತಿ, ಅವ್ರು ಬಂದಾರ. ಇದರಿಂದ ಏನು ಬೇರೆ ವಿಷಯ ಇಲ್ಲ. ಯಾಕಂದ್ರೆ ನಾವು ವೋಟ್ ಹಾಕಿದಾಗ ಅವ್ರಿಗೆ ನಮ್ಗೆ ಕೇಳೋ ಅಧಿಕಾರ ಅದ. ಮತ್ತೆ ಅವ್ರಿಗೆ ಹಗಲು ರಾತ್ರಿ ದುಡಿದ ಕಿಶಿ ನಾವು ಕೆಲಸ ಮಾಡ್ತೀವಿ. ಮತ್ತೆ ನಮ್ಮ ಕಷ್ಟನಾಗ ಅವ್ರು ಬರ್ಬೇಕಲ್ಲ, ಅವ್ರು ಬಂದಾರ. ಅವ್ರಿಗೆ ಧನ್ಯವಾದ ಹೇಳು ನಾವು. ಯಾಕಂದ್ರೆ ಕೆಟ್ಟ ಕೆಲಸ ಮಾಡ್ಯಾರ ಬಸನಗೌಡ ಕಿಶಿ ಅವ್ರೆಲ್ಲಾರು ಬಂದಾರ. ಮುಸಲ್ಮಾನರು ಯಾವ ಎಲ್ಲಾ ಶಾಸಕರಿಗೆ ಸಪೋರ್ಟ್ ಅದ. ಎಂ ಬಿ ಪಾಟೀಲ್ಗೂ ಸಪೋರ್ಟ್ ಅದ, ಯಶವಂತರಾಯಗೌಡ ಪಾಟೀಲ್ಗೂ ಸಪೋರ್ಟ್ ಅದ, ಶಿವಾನಂದ ಪಾಟೀಲ್ಗೂ ಸಪೋರ್ಟ್ ಅದ, ಕಟಕ್ಗೌಡ ಸಾಹೇಬ್ರಿಗೂ ಸಪೋರ್ಟ್ ಅದ, ಮನಗೋಳಿಗೂ ಸಪೋರ್ಟ್ ಅದ, ಕಾಶ್ಯಪ್ನವ್ರಿಗೂ ಸಪೋರ್ಟ್. ಎಲ್ಲ ಕರ್ನಾಟಕನಲ್ಲಿ ಕಾಂಗ್ರೆಸ್ ಬರ್ಬೇಕಾದ್ರೆ 82% ಮುಸಲ್ಮಾನರು ಸಪೋರ್ಟ್ ಮಾಡಿದಾಗ ಕಾಂಗ್ರೆಸ್ ಬಂದಿದೆ. ಸರ್ಕಾರ ನಮ್ಮಿಂದ ಆಗೈತಿ. ಆದ್ರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಬರ್ಬೇಕಾಗಿತ್ತು. ಆ ದಿವಸ ಎಂ ಬಿ ಪಾಟೀಲ್ ಸಾಹೇಬ್ರು ನಮ್ಗೆಲ್ಲರಿಗೂ ಹೇಳ್ಕಿಸಿ ನಮ್ಮ ಅಪ್ನೆ ತೋಲ್ಕಿಸಿ ಅವ್ರು ಹೋಗಿದ್ದಾರೆ. ಯಾಕಂದ್ರೆ ಅಲ್ಲಿ ಜಿಲ್ಲೆಯಿಂದ ಯಾರು ಒಬ್ಬರು ಹೋಗ್ಬೇಕಾಗಿತ್ತು. AICC ಕಾರ್ಯಕ್ರಮ ಇತ್ತದು, ಎಲ್ಲರೂ ಹೋಗ್ಬೇಕಾರೆ. ಬಟ್ ಅವ್ರು ಬರ್ಲಿಲ್ಲ ಅಂದ್ರೆ ಅವರು ಎಲ್ಲ ನಮ್ಮ ಜೊತೆಲೇನೆ ಇದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವ್ದು ಇದು ಇಲ್ಲ. ನಮ್ಮ ಇಡೀ ಮುಸಲ್ಮಾನ ಸಮಾಜಕ್ಕೆ ನಾವು ಏನು ಸಣ್ಣ ಪುಟ್ಟ, ಈಗ ನಾವು ಅಧಿಕಾರ ನಾವು ಸೋತ್ವಿ ಅಂದ್ರು ಅದು ಸೋತಿಲ್ಲ ನಾವು. ಅವ್ರು ಅದರ ನಾವು ಗೆದ್ದಿವ್ ತಿಳ್ಕೊಂಡು ಏನಾದ್ರು ನಮ್ಮ ಸಮಾಜ ಕಲ್ಸಿದಾಗ ಅಮಿದನ್ನ ನಾವು ಕೂಡಿ ಹೋದಾಗ ಪಟ್ನ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಮತ್ತೆ ಯಾರು ಬರ್ಲಿ, ಯಾರು ಮಾಡೋರು ಕೆಲಸ? ಏನೇ ಸಮಸ್ಯೆ ಬಿಜಾಪುರ್ನಾಗ ಬರ್ಲಿ, ನಾವು ಎಷ್ಟ ದೊಡ್ಡ ಕೆಲಸ ಮಾಡ್ಲಿ. ಈಗ ಮೇಯರ್ ಇದ್ದಾಗ ಎಂತ ಕೆಲಸ ಮಾಡ್ಬೇಕಾಗಿತ್ತು, ಎಷ್ಟು ಮೈನಾರಿಟಿ ಏರಿಯಾನಾಗ ಕೆಲಸ ಮಾಡುದು. ಈಗ MGR ವಾರ್ಡ್ನಾಗ ಕೂಡ 150 ಕೋಟಿನಾಗ 100 ಕೋಟಿ ರೂಪಾಯಿ ಅವರು ಮೈನಾರಿಟಿ ಫಂಡ್ ಹಾಕ್ಯಾರ. ಯಾರು ಹಾಕ್ತಾರ? 100 ಕೋಟಿ ರೂಪಾಯಿ ಮೈನಾರಿಟಿ ಫಂಡ್. ಈಗ ನಾವು ಜನರಲ್ ಫಂಡ್ ನಾಗ ಕೆಲಸ ಮಾಡ್ತಾನ 60 ಕೋಟಿ ರೂಪಾಯಿ ಕೆಲಸ ಜನರಲ್ ಫಂಡ್ ನಾಗ ಮಾಡಿಸಿದಾರ. ಯಾರು ಮಾಡಿಸ್ತಾರ? ಮೈನಾರಿಟಿ ಏನಾಗಿ ನೋಡ್ಲಾರ್ದಂತ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿ ಒಳಗೆ ಎಲ್ಲ ಕೆಲಸ ಮಾಡಿದ್ರೆ ನಮ್ಮ ಸುರೇಗೌಡರು ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರು ಅದು ಮಾಡತನ ನಾವು ಮಾಡಿದ್ವಿ. ಈಗ ನನ್ನ ಪ್ರಶ್ನೆ ಇಷ್ಟೇ, ಬಿಜಾಪುರ ನಗರ ಶಾಸಕ ತಮ್ಮಲ್ಲಿ ಏನಾದರೂ ಮಂಚತ್ವ, ದಮ್ಮ, ಧೈರ್ಯ ಏನಾರ ಇತ್ತಂದ್ರ ರಾಜೀನಾಮಾ ಕೊಡ್ರಿ. ನಮ್ಮ ಹಿರಿಯರು ಹೇಳ್ಯಾರ 11 ಲಕ್ಷ ರೂಪಾಯಿ ನಾವು ನಿಮ್ಗೆ ಇಲೆಕ್ಷನ್ ಡೊನೇಷನ್ ಕೊಡ್ತೀವಿ, ಅದ್ರ ನಿಮ್ ಮುಂದೆ ನಿಂತ್ ಕಿಶ ಆರಿಸ್ಬೇಕು. ಅಷ್ಟು ತಾಕತ್ ನಮ್ಗದ. ನೀವು ಡೂಪ್ಲಿಕೇಟ್ ವೋಟ್ ತೆಗೀರಿ,
ನೀವು ಶಿವಾನಂದ ಪಾಟೀಲ್ಗೆ ಅನ್ಸ್ತಿದ್ರೆ ಬಿಡ್ರಿ, ಬಿಜಾಪುರ್ನಾಗ ಯಾವ ಮುಸಲ್ಮಾನ್ರಿಗೆ ಹೇಳ್ತಾರೆ ಅವ್ರನಿಂದ ತಾಕತ್ತಿದ್ರೆ ಬರ್ರಿ ಅದ್ರ ಕೊಡುಂಬ ಹಮೀದನ್ನಾಗೆ ನಿಂದಿಸ್ತೀವಿ ನಾವು. ಅವ್ರ ಮುಂದೆ ಅತ್ತ ಹಾರ್ಸಿ ಬರ್ರಿ ನೋಡೋಣ, ತಾಕತ್ ಐತಿ ನಮ್ಮಲ್ಲಿ. ಮೊದಲು ರಾಜೀನಾಮಾ ಕೊಡ್ರಿ, ರಾಜೀನಾಮಾ ಕೊಡ್ಬೇಕು. ಹಿಂಗ್ ಬರಿಬೇಕ, ನಾಟಕ ಮಾಡ್ದಂಗ ಹಂಗ್ ಮಾಡಿರ್ತಾರ, ಹಿಂಗ್ ಬರೀತಾರ. ಇವೇನ್ ಸ್ಟೈಲ್ ಮಾಮೂದ ಸ್ಟೈಲ್? ಗಂಡಸ್ತನ ಆದ್ರೆ ಗಂಡಸ್ತನ ಪ್ರಕಾರ ಕೊಡ್ರಿ. ಅವ್ರು ಹಿಂಗ್ ಬರಿಬೇಕ, ಹಂಗ್ ಬರೀ ಒಂದೆಲ್ಲ ಏನ್ ಬೇಕಾ ಅವ್ರ ಲೆಟರ್ ಪ್ಯಾಡ್ ತಂದು ಕೊಡ್ತೀವಿ ನಿಮ್ಗೆ. ನಿಮ್ದು ಲೆಟರ್ ಪ್ಯಾಡ್ ತೋರಿ, ನೀವೇ ಹೋಗಿ ಕೊಟ್ಕೊಡ್ರಿ. ನೋಡು ನೀನ್ ತಾಕತ್ತಿತ್ತಂದ್ರ. ನಿಮ್ಗ ಭಯ ಅದ, ಡೂಪ್ಲಿಕೇಟ್ ಹೋಟ್ಲಿಂದ ಆರ್ಸ್ ಬಂದವ್ರು ನೀವು, ನಿಮ್ಗೇನ್ ಅದು ಬೆಲೆ ಗೊತ್ತು? ಮತ್ತೇನ ಬೆಲ್ಲ ಕಸ್ತೂರಿ ವಾಸ್ ಅಂದಂಗ ನೀವು ಅಂತ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಆಜ್ ನಿಮ್ ತಾಕತ್ತಿತ್ತ ರಾಜೀನಾಮಾ ಕೊಡ್ರಿ.